ಬಾದಾಮಿ ಬಗ್ಗೆ ಕೇಳಿದ್ದೀವಿ, ಆದರೆ ಬಾದಾಮಿ ಗಮ್ ಬಗ್ಗೆ ಕೇಳಿದ್ದೀರಾ? ಕೇಳಿದ್ರೂ ಕೂಡ ಸಿಹಿಯಾದ ಉಂಡೆಗಳನ್ನು ತಯಾರಿಸಬೇಕಾದ್ರೆ ಮಾತ್ರ ಬಾದಾಮಿ ಗಮ್ ಬಗ್ಗೆ ಕೇಳಿರ್ತೀವಿ. ಆದರೆ ಈ ಬಾದಾಮಿ ಗಮ್ಮಿಂದ ಹಲವಾರು ಉಪಯೋಗಗಳಿದೆ. ಈ ಬಾದಾಮಿ ಗಮ್ ಅಂದರೆ ಏನು, ಇದರಿಂದ ಉಪಯೋಗಗಳೇನು ಎನ್ನುವ ವಿಚಾರವನ್ನು ಇಂದು ನೋಡೋಣ. ಬಾದಾಮಿ ಗಮ್ ಅಂದರೆ ಬಾದಾಮಿ ಮರದ ಕಾಂಡಗಳಿಂದ ಹೊರಬಂದ ಸ್ರಾವ ಅಥವಾ ಅಂಟು ದ್ರವ. ಕಾಲಕ್ರಮೇಣ ಇದು ಘನವಾಗಿ ಕಲ್ಲು ಸಕ್ಕರೆಯಂತೆ ಅಂಟಾಗತ್ತೆ. ಈ ಮೇಣವನ್ನು ಬಾದಾಮಿ ಗೋಂದ್ ಎಂದು ಕರೆಯಲಾಗತ್ತೆ. ಸೂಪರ್ ಮಾರ್ಕೆಟ್, ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಇದನ್ನು ಕೊಳ್ಳಬಹುದು. ಇದಕ್ಕೆ ಯಾವುದೇ ವಾಸನೆ ಅಥವಾ ರುಚಿ ಇರೋದಿಲ್ಲ. ಈ ಗೋಂದ್ ನಮ್ಮ ಮನೆಯಲ್ಲಿ ಇದ್ದರೆ ಏನೆಲ್ಲ ಸಮಸ್ಯೆಗಳಿಗೆ ಉಪಯುಕ್ತ ಎನ್ನುವ ವಿಚಾರವನ್ನು ನೋಡೋಣ. ಅದೆಷ್ಟೋ ಮನೆಮದ್ದುಗಳು ದೇಹದ ತೂಕವನ್ನು ಇಳಿಸುವಲ್ಲಿ ಸಹಾಯ ಮಾಡಿದರೆ, ಕೆಲವೇ ಮೂಲಿಕೆಗಳು ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಅವುಗಳ ಪೈಕಿ ಬಾದಾಮಿ ಗೋಂದ್ ಅಗ್ರಮಾನ್ಯ. ನಿಮ್ಮ ಶರೀರದ ತೂಕ ವೃದ್ಧಿಗೆ ದಿನನಿತ್ಯ 1 ಚಮಚ ಗೋಂದ್ 1 ಲೋಟ ಹಾಲಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಕುಡಿಬೇಕು. ಅನೇಕರಿಗೆ ಕಾಡುವ ಎದೆಯುರಿ, ಹೊಟ್ಟೆ ಉರಿ, ಬಾಯಿ ಹುಣ್ಣು, ಹೊಟ್ಟೆ ಹುಣ್ಣು ಮತ್ತು ಮೂಲವ್ಯಾಧಿಯನ್ನು ಸುಲಭವಾಗಿ ಪರಿಹರಿಸಲು ಈ ಗಮ್ ಸಹಾಯ ಮಾಡುತ್ತೆ. ರಾತ್ರಿ 1 ಲೋಟ ನೀರಿನಲ್ಲಿ 1 ಚಮಚ ಗಮ್ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದರೆ ಸಾಕು. ರಕ್ತದಲ್ಲಿ ಕಾಣುವ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದಲ್ಲಿ ದಿನನಿತ್ಯ ಈ ಗಮ್ಮನ್ನು ನೀರಿನಲ್ಲಿ ನೆನೆಸಿಟ್ಟು ಕುಡಿಬೇಕು. ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಾತ್ರವಲ್ಲ, ನಮ್ಮ ಹೃದಯದ ಸಂಪೂರ್ಣ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬಾದಾಮಿ ಗಮ್ ಸಹಾಯ ಮಾಡುತ್ತೆ. ದಿನನಿತ್ಯ 1 ಲೋಟ ಗಮ್ಮನ್ನು ನೆನೆಸಿಟ್ಟ ನೀರಿಗೆ ಅರ್ಧ ಲಿಂಬೆಹಣ್ಣನ್ನು ಹಿಂಡಿ ಗಮ್ ಸಮೇತ ಕುಡಿಬೇಕು. ಮುಖದಲ್ಲಿ ನೆರಿಗೆ, ಎಳೆವಯಸ್ಸಿನಲ್ಲಿ ಕೂದಲು ಬಿಳಿಯಾಗುವಿಕೆ ಅಥವಾ ಸಣ್ಣ ಪ್ರಾಯದಲ್ಲೇ ವಯಸ್ಸಾದಂತೆ ಕಂಡಲ್ಲಿ ಈ ಗಮ್ ನಿಮ್ಮನ್ನು ಸದಾ ಸುಂದರವಾಗಿ ಇರಿಸಲು ಸಹಾಯ ಮಾಡುತ್ತೆ. ಇದರ ದಿನನಿತ್ಯದ ಸೇವನೆಯಿಂದ ಬಿಳಿ ಕೂದಲು ಕಡಿಮೆಯಾಗುತ್ತೆ. ಸೊಂಟ ನೋವು, ಮೈಕೈ ನೋವು ಮತ್ತು ಸ್ನಾಯು ಸೆಳೆತವನ್ನು ನಿಲ್ಲಿಸಲು ದಿನನಿತ್ಯ ಬಾದಾಮಿ ಗೋಂದ್ ಬಳಸಬೇಕು. ಬೇಸಿಗೆಯಲ್ಲಿ ಕಾಡುವ ತುರಿಕಜ್ಜಿ, ಬೆವರು ಸಾಲೆ, ಮೈಕೈ ಉರಿಯಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ದಿನನಿತ್ಯ ನೀರಿನಲ್ಲಿ ನೆನೆಸಿಟ್ಟ ಗಮ್ ಕುಡಿಬೇಕು. ಚಳಿಗಾಲದಲ್ಲಿ ಕಾಡುವ ನೆಗಡಿ, ಕೆಮ್ಮು, ದಮ್ಮು ಪರಿಹಾರಕ್ಕೆ ಬಾದಾಮಿ ಗಮ್ ಬಳಸೋದು ಉತ್ತಮ. ಮುಟ್ಟಿನ ಏರುಪೇರಿನ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರು ಈ ಬಾದಾಮಿ ಗಮ್ಮನ್ನು ದಿನನಿತ್ಯ ಸೇವಿಸಿದರೆ ಸಹಜವಾಗಿ ಮುಟ್ಟಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇನ್ನು ನೆನೆಸಿಟ್ಟ ಗಮ್ಮನ್ನು ಗಾಯಗಳ ಮೇಲೆ ಹಚ್ಚಿದಲ್ಲಿ ಶೀಘ್ರವಾಗಿ ಗುಣವಾಗುತ್ತೆ. ಇದಲ್ಲದೆ ಮೊಡವೆಗಳ ಮೇಲೆ ಹಚ್ಚಿದರೆ ಮೊಡವೆಗಳು ಗುಣವಾಗಿ ಮುಖದ ಕಾಂತಿಯು ವೃದ್ಧಿಸುತ್ತೆ.